ನಮಸ್ಕಾರ ಬಾಂಧವರೇ, ಮೇಷರಾಶಿಯ ಜನರಿಗೆ ಇದೊಂದು ಅತ್ಯಂತ ಗಂಭೀರವಾದ ವರ್ತಮಾನ. ಈ ಮೇ ಮಾಸದಲ್ಲಿ ನಿಮ್ಮ ವಿಧಿಯನ್ನು ಪಲ್ಲಟಗೊಳಿಸುವ ಅದ್ಭುತ ಗಳಿಗೆಗಳು ಬರಲಿವೆ. ನೀವು ಈವರೆಗೆ ಅನುಭವಿಸಿದ ಸಕಲ ವೇದನೆಗಳು ಮತ್ತು ಕಣ್ಣೀರಿನ ದಿನಗಳು ಮುಕ್ತಾಯವಾಗುವ ಕಾಲ ಸನ್ನಿಹಿತವಾಗಿದೆ. ನೀವು ವಿಶ್ವಾಸಿಸುತ್ತೀರೋ ಇಲ್ಲವೋ, ಈ ಮೇ ತಿಂಗಳ ಅವಧಿಯಲ್ಲಿ ನಿಮ್ಮ ಸನಿಹದಲ್ಲಿ 2 ವಸ್ತುಗಳನ್ನು ಧರಿಸಿ. ನೀವು ಯಾವುದನ್ನು ಆಶಿಸುತ್ತೀರೋ ಅದು ನಿಮ್ಮ ವಶವಾಗುತ್ತದೆ. ಇಷ್ಟು ವರ್ಷಗಳಿಂದ ನಿಮ್ಮಿಂದ ದೂರ ಸರಿಯುತ್ತಿದ್ದ ಸೌಭಾಗ್ಯವು ನಿಮ್ಮ ಸನಿಹಕ್ಕೆ ಬರುತ್ತಿದೆ. ವಾಹನ, ಸೌಧ, ಐಶ್ವರ್ಯ ಮುಂತಾದ ನೀವು ಕನಸು ಕಂಡ ಪ್ರತಿಯೊಂದು ಹಂಬಲವೂ ಈಡೇರಲಿದೆ. ಮೇಷರಾಶಿಯವರೇ, ಇಂದು ಪ್ರದೋಷ ಕಾಲ ಬೆಳಗಿನ ಜಾವ 5:50 ತರುವಾಯ ನೀವು ಈ 2 ದ್ರವ್ಯಗಳನ್ನು ನಿಮ್ಮೊಂದಿಗೆ ಇಟ್ಟುಕೊಂಡರೆ ಇಡೀ ಪ್ರಪಂಚವು ನಿಮ್ಮ ಮುಂದೆ ಮಣಿಯುತ್ತದೆ. ನೀವು ಇಷ್ಟು ಕಾಲದಿಂದ ಯಾವುದನ್ನು ಹಂಬಲಿಸುತ್ತಿದ್ದೀರೋ ಅದು ನಿಮ್ಮ ಹಸ್ತಗತವಾಗುತ್ತದೆ. ಸಂಪತ್ತು, ವಿತ್ತ, ವಾಹನಯೋಗ, ಅನುರಾಗ ಮುಂತಾದ ನೀವು ಆಶಿಸಿದ ಸಕಲವನ್ನೂ ನೀವು ಪಡೆಯುತ್ತೀರಿ. ಇದನ್ನು ಆಲಿಸಿ ನಿಮಗೆ ವಿಸ್ಮಯವಾಗಬಹುದು, ಆದರೆ ವಾಸ್ತವ ಅರಿತ ನಂತರ ನನ್ನ ವಿಧಿ ಬದಲಾಗಿದೆ ಎಂದು ನೀವು ನುಡಿಯುತ್ತೀರಿ. ಮಿತ್ರರೇ, ಈ ಮಾಹಿತಿಯನ್ನು ಪೂರ್ಣವಾಗಿ ವೀಕ್ಷಿಸಿ, ಏಕೆಂದರೆ ನಾವು ಮಾಡುವ ಅಲ್ಪ ಪ್ರಮಾದಗಳೇ ನಮ್ಮನ್ನು ಸಂಕಷ್ಟಗಳ ಸುಳಿಗೆ ತಳ್ಳುತ್ತವೆ. ನಾವು ತುಳಿಯುವ ಪಥವು ಸರಿಯಿಲ್ಲದಿದ್ದಾಗ ಗುರಿಯನ್ನು ತಲುಪುವುದು ಅಸಾಧ್ಯ. ಸ್ವಲ್ಪ ಕಾಲದಿಂದ ನೀವು ಅರಿಯದೆ ಕೆಲವು ದೋಷಗಳನ್ನು ಎಸಗುತ್ತಿದ್ದೀರಿ. ಅದಕ್ಕಾಗಿಯೇ ವಿಘ್ನಗಳು ನಿಮ್ಮನ್ನು ಕಾಡುತ್ತಿವೆ. ಆದರೆ ನಾನು ಇಂದು ನಿಮಗೆ ವಿವರಿಸಲಿರುವ ಈ ರಹಸ್ಯವು ನಿಮ್ಮ ಬದುಕಿನಲ್ಲಿ ಸಂಜೀವಿನಿಯಂತೆ ಕೆಲಸ ಮಾಡುತ್ತದೆ. ಮುಂದಿನ 24ರಿಂದ 48 ಗಂಟೆಗಳಲ್ಲಿ ನಿಮ್ಮ ಜೀವನವು ಅನಿರೀಕ್ಷಿತ ತಿರುವು ಪಡೆಯಲಿದೆ. ಈ 2 ವಿಷಯಗಳನ್ನು ಕೇವಲ ಸಾಧಾರಣ ವಸ್ತುಗಳೆಂದು ನಿರ್ಲಕ್ಷಿಸಬೇಡಿ. ಇದರಲ್ಲಿ ಈ ಬ್ರಹ್ಮಾಂಡದ ಚೈತನ್ಯವನ್ನು ನಿಮ್ಮ ಕಡೆಗೆ ಸೆಳೆಯುವ ಶಕ್ತಿಯೂ ಅಡಗಿದೆ. ನೀವು ದೈವದಲ್ಲಿ ಪೂರ್ಣ ವಿಶ್ವಾಸವನ್ನು ಹೊಂದಿರುವಾಗ ಆ ಪ್ರತಿಫಲ ಬರುತ್ತದೆ. ದೈವವು ನಮಗೆ ಹಲವು ವಿಧಗಳಲ್ಲಿ ಸಂಕೇತಗಳನ್ನು ನೀಡುತ್ತದೆ, ಆದರೆ ನಾವು ಅವುಗಳನ್ನು ಗಮನಿಸದೆ ಉಪೇಕ್ಷಿಸುತ್ತೇವೆ. ನಿಮಗೆ ದೈವಿಕ ಶಕ್ತಿಯ ಮೇಲೆ ನಂಬಿಕೆ ಇದ್ದರೆ ಈಗಲೇ ಈ ಮಾಹಿತಿಯನ್ನು ಮೆಚ್ಚಿ. ಅಲ್ಲದೆ ಜೈ ಮಾತಾಡಿ ಅಥವಾ ಜೈ ಬಾಲಾಜಿ ಎಂದು 3 ಬಾರಿ ನಿಮ್ಮ ಪೂರ್ಣ ಅಂತರಂಗದಿಂದ ದಾಖಲಿಸಿ. ಆ ದೈವಿಕ ಕೃಪಾಕಟಾಕ್ಷಗಳು ಯಾವಾಗಲೂ ನಿಮ್ಮ ಮತ್ತು ನಿಮ್ಮ ಕುಟುಂಬದ ಮೇಲೆ ಇರುತ್ತವೆ. ಈ 2 ವಿಷಯಗಳನ್ನು ಕೆಲವು ಸಾಧಾರಣ ಸಂಗತಿಗಳಾಗಿ ಹಗುರವಾಗಿ ಪರಿಗಣಿಸಬೇಡಿ. ಇದರಲ್ಲಿ ಈ ವಿಶ್ವದ ಶಕ್ತಿಯನ್ನು ನಿಮ್ಮ ಕಡೆಗೆ ತಿರುಗಿಸುವ ಸಾಮರ್ಥ್ಯ ಇದೆ. ನೀವು ಅದಕ್ಕೆ ನಿಮ್ಮ ಗೌರವ ನೀಡುವಿರಿ. ಈ ಪ್ರಪಂಚ ನಿಮ್ಮ ಮುಂದೆ ಶಿರಬಾಗುತ್ತದೆ. ಇವು ಕೇವಲ ನುಡಿಗಳಲ್ಲ, ಇದೊಂದು ಭರವಸೆ. ಆದರೆ ನಾನು ನಿಮಗೆ ಹೇಳಲಿರುವ ಈ ಉಪಾಯವನ್ನು ಪೂರ್ಣ ಶಿಸ್ತಿನಿಂದ ಪಾಲಿಸಬೇಕು. ಇದನ್ನು ವಿನೋದವಾಗಿ ತೆಗೆದುಕೊಳ್ಳಬೇಡಿ. ನೀವು ಅದನ್ನು ಪೂರ್ಣ ನಂಬಿಕೆಯಿಂದ ಮಾಡಿದಾಗ ಮಾತ್ರ ದೈವವು ನಿಮಗೆ ಅಪೇಕ್ಷಿತ ಫಲಿತಾಂಶವನ್ನು ಕರುಣಿಸುತ್ತದೆ. ಅನೇಕ ಬಾರಿ ದೈವವು ನಮ್ಮ ಬದುಕಿನಲ್ಲಿ ಕೆಲವು ಅಲ್ಪ ಚಿಹ್ನೆಗಳನ್ನು ನೀಡುತ್ತದೆ, ಆದರೆ ನಾವು ಅವುಗಳನ್ನು ಸಣ್ಣದೆಂದು ಪರಿಗಣಿಸಿ ನಿರ್ಲಕ್ಷಿಸುತ್ತೇವೆ ಮತ್ತು ನಂತರ ನಾವು ವ್ಯಥೆಪಡುತ್ತೇವೆ. ದೈವವು ನಿಮಗೆ ವಿವಿಧ ರೂಪಗಳಲ್ಲಿ ಸಂಕೇತಗಳನ್ನು ಕಳುಹಿಸಬಹುದು, ಅಥವಾ ಒಬ್ಬ ವ್ಯಕ್ತಿಯ ನೆಪದಲ್ಲಿ ಯಾರನ್ನಾದರೂ ನಿಮ್ಮ ಬಳಿಗೆ ಕಳುಹಿಸಬಹುದು. ನೀವು ಆ ಚಿಹ್ನೆಯನ್ನು ಮನಗಂಡಾಗ ನಿಮ್ಮ ಬದುಕು ಬದಲಾಗಲು ಆರಂಭವಾಗುತ್ತದೆ. ನೀವು ಈ ವಿಷಯಗಳಲ್ಲಿ ವಿಶ್ವಾಸವನ್ನು ಹೊಂದಿದ್ದರೆ ಮತ್ತು ದೈವಿಕ ಆಶೀರ್ವಾದವನ್ನು ಪಡೆಯಲು ಇಚ್ಛಿಸಿದರೆ, ನಂತರ ನಿಮ್ಮ ಪೂರ್ಣ ಅಂತರಂಗದಿಂದ ಪ್ರತಿಕ್ರಿಯೆ ಬಾಕ್ಸ್ನಲ್ಲಿ ಓ ದೇವರೇ, ನನಗೆ ನಿಮ್ಮ ಮೇಲೆ ಪೂರ್ಣ ನಂಬಿಕೆ ಇದೆ ಎಂದು ಬರೆಯಿರಿ. ನೀವು ಬರೆಯುವ ಅಕ್ಷರಗಳು ದೈವದ ಪಾದಕ್ಕೆ ನಿಮ್ಮ ಮೊರೆಯನ್ನು ತಲುಪಿಸುತ್ತವೆ. ಮುಂದಿನ 24ರಿಂದ 48 ಗಂಟೆಗಳಲ್ಲಿ ನೀವು ಖಂಡಿತವಾಗಿಯೂ ಕೆಲವು ಶುಭವಾರ್ತೆಗಳನ್ನು ಸ್ವೀಕರಿಸುತ್ತೀರಿ. ಗಂಭೀರ ಮನಸ್ಸಿನವರು ಮಾತ್ರ ಈ ಕಾರ್ಯವನ್ನು ಮಾಡಬೇಕು. ಅಲ್ಲದೆ ಈ ಮಾಹಿತಿಯನ್ನು ಈಗಲೇ ಲೈಕ್ ಮಾಡಿ, ಇದರಿಂದಾಗಿ ದೈವವು ಸಹ ಪ್ರಸನ್ನವಾಗುತ್ತದೆ. ನಾನು ನಿಮಗೆ ಹೇಳಲು ಮುಖ್ಯವಾದ ಸಂಗತಿಯಿದೆ. ಇಂದು ಸಾಯಂಕಾಲ ಬೆಳಗಿನ ಜಾವ 5:50 ತರುವಾಯ ರಾಹು ನಿಮ್ಮ ಜಾತಕದಲ್ಲಿ ತನ್ನ ಸ್ಥಾನವನ್ನು ಪಲ್ಲಟಗೊಳಿಸುತ್ತಾನೆ. ಇದರಿಂದಾಗಿ ನೀವು 4 ದಿಕ್ಕುಗಳಿಂದಲೂ ಭಾರಿ ಲಾಭವನ್ನು ಪಡೆಯುತ್ತೀರಿ. ತುರ್ತು ಸಮಯದಲ್ಲಿ ನಿಮ್ಮೊಂದಿಗೆ ಇರುವ ಜನರು ನಿಮ್ಮ ಸನಿಹಕ್ಕೆ ಬರುತ್ತಾರೆ. ಮುಂದಿನ 48 ಗಂಟೆಗಳಲ್ಲಿ ನೀವು ಎಂದಿಗೂ ನಿರೀಕ್ಷಿಸದ ವಿಸ್ಮಯಕಾರಿ ಘಟನೆ ನಿಮ್ಮ ಬದುಕಿನಲ್ಲಿ ಸಂಭವಿಸಲಿದೆ. ಈ ವರ್ಷ 2026 ನಿಮ್ಮ ಜೀವನದಲ್ಲಿ ಅತ್ಯಂತ ಸೌಭಾಗ್ಯದ ಅವಧಿಯಾಗಿದೆ. ನೀವು ಕಲ್ಪಿಸದ ಈ ಸಮಯದಲ್ಲಿ ಶುಭವಾರ್ತೆ ಲಭಿಸುತ್ತದೆ. ನೀವು ವಿವರಗಳನ್ನು ಬಿಟ್ಟುಬಿಡದೆ ಗಮನಿಸಬೇಕು, ಏಕೆಂದರೆ ಈ ಮಾಹಿತಿಯಲ್ಲಿ ನಿಮ್ಮ ಬದುಕಿನ ಬಗ್ಗೆ ನೈಜ ಸತ್ಯವನ್ನು ನಾನು ನಿಮಗೆ ಹೇಳಲಿದ್ದೇನೆ. ಇಷ್ಟು ವರ್ಷಗಳಿಂದ ನೀವು ಯಾವ ಪ್ರಮಾದಗಳನ್ನು ಮಾಡುತ್ತಿದ್ದೀರಿ ಮತ್ತು ಯಾವ ವ್ಯಕ್ತಿಗಳ ಬಗ್ಗೆ ನೀವು ಜಾಗರೂಕರಾಗಿರಬೇಕು ಎಂಬುದನ್ನು ಈಗ ಗಮನಿಸೋಣ. ಈ ಗ್ರಹಗಳ ಸಂಚಾರದಿಂದಾಗಿ ನಿಮ್ಮ ಜೀವನದಲ್ಲಿ ಯಾವ ಪಲ್ಲಟಗಳು ಬರಲಿವೆ? ನೀವು ಯಾವ ಕ್ಷೇತ್ರಗಳಲ್ಲಿ ಲಾಭ ಪಡೆಯುವ ಸಾಧ್ಯತೆಯಿದೆ? ಈ ವಿವರಣೆಯಲ್ಲಿ ಇದನ್ನೆಲ್ಲ ಸವಿಸ್ತಾರವಾಗಿ ನಮಗೆ ತಿಳಿಸಿ. ಅದಕ್ಕಾಗಿಯೇ ಮಾಹಿತಿಯನ್ನು ಬಿಟ್ಟುಬಿಡದೆ ಕೊನೆಯವರೆಗೂ ವೀಕ್ಷಿಸಿ. ಮಿತ್ರರೇ,
ಮುಂದಿನ 48 ಗಂಟೆಗಳಲ್ಲಿ 3 ವ್ಯಕ್ತಿಗಳಿಂದ ನಿಮ್ಮ ಬದುಕಿನಲ್ಲಿ ಸಂಕಷ್ಟವು ಅಡಗಿದೆ ಎಂದು ನೀವು ಅರಿಯಬೇಕು. ಈ ಮೂವರು ನಿಮ್ಮ ಉನ್ನತಿಯನ್ನು ಸಹಿಸಲಾಗದ ಕುತಂತ್ರಿಗಳು ಮತ್ತು ಪಿತೂರಿ ನಡೆಸುತ್ತಿದ್ದಾರೆ ಎಂದು ತೋರುತ್ತದೆ. ಇವರು ನಿಮ್ಮ ಪ್ರಗತಿಯನ್ನು ನೋಡಿ ಸಹಿಸಲಾಗದ ನಿಮ್ಮ ಹಿತೈಷಿಗಳಲ್ಲ ಮತ್ತು ಅಂತರಂಗದಲ್ಲಿ ಉರಿಯುತ್ತಿದ್ದಾರೆ. ನೀವು ಅವರನ್ನು ನಿಮ್ಮ ಸ್ವಪ್ನದಲ್ಲಿಯೂ ಊಹಿಸಿರಲಿಲ್ಲ. ಈ ವ್ಯಕ್ತಿ ನಿಮ್ಮ ವಿರುದ್ಧ ಇಷ್ಟು ದೊಡ್ಡ ಕುತಂತ್ರ ನಡೆಸುತ್ತಿದ್ದಾನೆ ಎಂದು ನಿಮಗೆ ತಿಳಿದಿದ್ದರೆ ನೀವು ದಿಗ್ಭ್ರಮೆಗೊಳ್ಳುತ್ತೀರಿ. ಅವರು ನಿಮ್ಮನ್ನು ಮಾನಸಿಕವಾಗಿ ಪೀಡಿಸಲು ಮತ್ತು ನಿಮ್ಮ ಯತ್ನವನ್ನು ಹಾಳುಮಾಡಲು ಯತ್ನಿಸುತ್ತಿದ್ದಾರೆ. ನೀವು ಅವರನ್ನು ಕುರುಡಾಗಿ ನಂಬಿ ನಿಮ್ಮ ಅಂತರಂಗದ ಗುಟ್ಟನ್ನೆಲ್ಲ ಹೇಳಿದ್ದೀರಿ. ಆದರೆ ನೀವು ನಿಮ್ಮ ಬದುಕಿನಲ್ಲಿ ನಂಬಿದ ಮನುಷ್ಯ ಈಗ ನಿಮ್ಮ ಹಿಂದೆ ವೈರಿಯಾಗಿದ್ದಾರೆ ಎಂಬುದನ್ನು ಮನಗಾಣಿ. ನಿಮ್ಮನ್ನು ನಾಶ ಮಾಡಲು ಅವರು ಹಿಂದೆಯೂ ಯತ್ನಿಸಿದ್ದಾರೆ. ಇದು ಅತಿಶಯೋಕ್ತಿಯಲ್ಲ, ಇದು 100% ಸತ್ಯ. ನೀವು ಈ ವಿವರಣೆಯನ್ನು ಪೂರ್ಣವಾಗಿ ವೀಕ್ಷಿಸಿದರೆ ನಿಮಗೆ ಅರಿವಾಗುತ್ತದೆ. ಇಲ್ಲಿ ಹೇಳಿರುವ ಸಕಲವೂ ಅಕ್ಷರಶಃ ಸತ್ಯ ಎಂದು ನೀವು ಒಪ್ಪುತ್ತೀರಿ. ಮುಂದಿನ 24ರಿಂದ 48 ಗಂಟೆಗಳಲ್ಲಿ ನಿಮ್ಮ ಜಾತಕದಲ್ಲಿ ಬುಧ ಮತ್ತು ಶುಕ್ರನ ಪ್ರಭಾವದಿಂದಾಗಿ ನೀವು ಭಾರೀ ಲಾಭವನ್ನು ಪಡೆಯಲಿದ್ದೀರಿ. ನಿಮ್ಮ ಬದುಕಿನಲ್ಲಿ ಎಂತಹ ಪವಾಡ ಸಂಭವಿಸಲಿದೆ ಎಂದರೆ ನೀವು ಕುಳಿತ ಸ್ಥಳದಿಂದಲೇ ರಾಜವೈಭೋಗಗಳನ್ನು ಅನುಭವಿಸುವಿರಿ. ನಿಮ್ಮ ಸೌಭಾಗ್ಯ ಈಗ ಅಶ್ವಗಳಂತೆ ಓಡುತ್ತದೆ. ಇಷ್ಟು ವರ್ಷಗಳಿಂದ ನಿಮ್ಮನ್ನು ತುಚ್ಛವಾಗಿ ಕಂಡವರು ಈಗ ನಿಮ್ಮ ಏಳಿಗೆಯಿಂದ ವಿಸ್ಮಯಚಕಿತರಾಗುತ್ತಾರೆ. ನಿಮ್ಮ ವಿಧಿ ಬದಲಾಗಲಿದೆ. ಮುಂದಿನ 48 ಗಂಟೆಗಳಲ್ಲಿ ನಿಮ್ಮ ಜೀವನವು ನೂತನ ತಿರುವು ಪಡೆಯಲಿದೆ. ಹಿಂದೆ ನೀವು ದೈನ್ಯದಲ್ಲಿದ್ದಾಗ ನೀವು ಯಾರನ್ನಾದರೂ ವಿತ್ತೀಯ ನೆರವು ಯಾಚಿಸಿದರೆ ಅವರು ನಿಮ್ಮನ್ನು ತಿರಸ್ಕರಿಸಿರಬಹುದು. ಆದರೆ ಈಗ ಅದೇ ಮನುಷ್ಯರು ನಿಮ್ಮ ಬೆಳವಣಿಗೆಗೆ ನಾಚಿಕೆ ಪಡುವ ದಿನಗಳು ಸಮೀಪಿಸುತ್ತಿವೆ, ಏಕೆಂದರೆ ಬುದ್ಧಿಶಕ್ತಿಯ ಅಧಿಪತಿಯಾದ ಆ ವಿಘ್ನೇಶ್ವರನ ಕೃಪೆ ನಿಮ್ಮ ಮೇಲೆ ಬೀಳಲಿದೆ. ಮುಂದಿನ 2 ದಿನಗಳಲ್ಲಿ ನೀವು ಸಾಧಾರಣ ವ್ಯಕ್ತಿಯಂತೆ ಇರುವುದಿಲ್ಲ. ನಿಮ್ಮ ಜೀವನದಲ್ಲಿ ಒಂದು ಬೃಹತ್ ಸಿದ್ಧಿ ಬರಲಿದೆ. ನೀವು ಸಾಧಿಸಲಿರುವ ಈ ಅದ್ಭುತ ಯಶಸ್ಸನ್ನು ನೋಡಿ ಜನರು ಇದು ಆಕಸ್ಮಿಕವಾಗಿ ಬಂದ ಅದೃಷ್ಟ ಎಂದು ಭಾವಿಸಬಹುದು. ಆದರೆ ನಿಮ್ಮ ಕಠಿಣ ಶ್ರಮ ಮತ್ತು ಪರಿಶ್ರಮವೇ ನಿಮ್ಮನ್ನು ಈ ಹಂತಕ್ಕೆ ತಂದಿದೆ ಎಂದು ತಿಳಿದಾಗ ಅವರು ಬೆರಗಾಗುತ್ತಾರೆ. ಗಣೇಶನ ಆಶೀರ್ವಾದದಿಂದ ಈ ಕಲಿಯುಗದಲ್ಲಿ ನೀವು ಪ್ರಭುವಿನ ಮಹಿಮೆಯನ್ನು ಅನುಭವಿಸುವ ಕಾಲ ಬಂದಿದೆ. ಇವೆಲ್ಲವೂ ನಿಮ್ಮನ್ನು ಹರ್ಷಪಡಿಸಲು ಕೇವಲ ಪದಗಳಲ್ಲ. ಗ್ರಹಗತಿಗಳಲ್ಲಿ ಬದಲಾವಣೆಗಳಾದಾಗ ಅವುಗಳ ಪರಿಣಾಮವು ಖಂಡಿತವಾಗಿಯೂ ವ್ಯಕ್ತಿಯ ಬದುಕಿನ ಮೇಲೆ ಅನುಭವಿಸಲ್ಪಡುತ್ತದೆ. ನೀವು ಕಾಯುತ್ತಿದ್ದ ಸೌಭಾಗ್ಯವು ಮುಂದಿನ 24ರಿಂದ 48 ಗಂಟೆಗಳಲ್ಲಿ ನಿಮಗೆ ಲಭಿಸುತ್ತದೆ. ಈ ಸಮಯವು ವಿಶೇಷವಾಗಿ ಹಗಲಿರುಳು ಕಷ್ಟಪಟ್ಟು ದುಡಿಯುತ್ತಿರುವ, ಅನೇಕ ಕ್ಲೇಶಗಳು ಮತ್ತು ನಷ್ಟಗಳನ್ನು ಸಹಿಸಿಕೊಂಡು ಯಾರಿಂದಲೂ ಯಾವುದೇ ನೆರವನ್ನು ಪಡೆಯದೆ ಹೋರಾಡುತ್ತಿರುವವರಿಗೆ ಒಂದು ಬೃಹತ್ ಆಶೀರ್ವಾದವಾಗಿ ಪರಿಣಮಿಸುತ್ತದೆ. ನಿಮ್ಮ ವಿಧಿಯಲ್ಲಿ ಬರೆದಿರುವ ಸಕಲವನ್ನು ನೀವು ಪಡೆಯುವ ಕಾಲ ಸನ್ನಿಹಿತವಾಗಿದೆ. ಒಂದು ಮಾತಿನಲ್ಲಿ ಆ ದೈವದ ತೃತೀಯ ನೇತ್ರ ಈಗ ನಿಮ್ಮ ಮೇಲೆ ತೆರೆದಿದೆ. ದೈವವು ಮೌನವಾಗಿರುವಾಗ ಅವನ 2 ನೇತ್ರಗಳು ಮುಚ್ಚಲ್ಪಟ್ಟಂತೆ ತೋರುತ್ತದೆ. ಆದರೆ ನಮ್ಮನ್ನು ಗಮನಿಸುವ ಇನ್ನೊಂದು ನೇತ್ರ ಯಾವಾಗಲೂ ತೆರೆದಿರುತ್ತದೆ. ಹಿಂದೆ ನಿಮ್ಮನ್ನು ಅಳುವಂತೆ ಮಾಡಿದವರು ಮತ್ತು ನಿಮ್ಮನ್ನು ಹಿಂಸಿಸುತ್ತಿದ್ದವರು ಈಗ ನಿಮ್ಮ ಪ್ರಗತಿಯನ್ನು ನೋಡಿ ಅಸಹನೆ ಮತ್ತು ಕ್ರೋಧಗೊಳ್ಳುತ್ತಾರೆ. ನಿಮ್ಮ ಹರ್ಷವು ಅವರ ನಿದ್ರೆಯನ್ನು ಕಸಿದುಕೊಳ್ಳುತ್ತದೆ. ನೀವು ಸಾಧಿಸುವ ಸಿದ್ಧಿಗಳು ನಿಮ್ಮ ವೈರಿಗಳಿಗೆ ನೈಜ ಉತ್ತರವಾಗಿರುತ್ತದೆ. ನಿಮ್ಮ ಏಳಿಗೆಯನ್ನು ನೋಡಿದ ನಂತರ ಅವರು ಕಟುವಾಗಿ ವ್ಯಥೆಪಡುತ್ತಾರೆ. ನೀವು ಹರ್ಷವಾಗಿ ಮತ್ತು ಆರಾಮವಾಗಿರುವುದು ಅವರ ದೊಡ್ಡ ದಂಡನೆಯಾಗುತ್ತದೆ. ನಿಮ್ಮ ಶತ್ರುಗಳು ನಿಮ್ಮ ಸಂತೋಷವನ್ನು ಇಷ್ಟಪಡುವುದಿಲ್ಲ. ಅವರು ನೀವು ಯಾವಾಗಲೂ ವ್ಯಥೆ ಮತ್ತು ಹತಾಶೆಯಲ್ಲಿರಬೇಕೆಂದು ಬಯಸುತ್ತಾರೆ. ಅದಕ್ಕಾಗಿಯೇ ಅವರು ನಿಮ್ಮ ಸುತ್ತಲೂ ವಿವಿಧ ಕುತಂತ್ರಗಳನ್ನು ರೂಪಿಸುತ್ತಾರೆ. ಅವರು ಜಾಲಗಳನ್ನು ಎಸೆಯುತ್ತಾರೆ. ಸಮಯಕ್ಕೆ ಹಿಂತಿರುಗಿ ಚಿಂತಿಸಿ. ಸಕಲವೂ ಚೆನ್ನಾಗಿ ನಡೆಯುತ್ತಿದೆ ಎಂದು ನೀವು ಭಾವಿಸಿದಾಗ ಇದ್ದಕ್ಕಿದ್ದಂತೆ ಏನೋ ಸಂಭವಿಸಿತು ಮತ್ತು ನಿಮ್ಮ ಸಂತೋಷವು ದುಃಖವಾಗಿ ಪಲ್ಲಟವಾಯಿತು. ಇದು ಖಂಡಿತವಾಗಿಯೂ ನಿಮ್ಮ ಬದುಕಿನಲ್ಲಿ ಸಂಭವಿಸುತ್ತದೆ. ಇದರ ಹಿಂದಿನ 3 ದ್ರೋಹಿಗಳು ಬೇರೆ ಯಾರೂ ಅಲ್ಲ. ನಿಮ್ಮನ್ನು ನಾಶಮಾಡಲು ಎಲ್ಲಾ ರೀತಿಯ ಯೋಜನೆಗಳನ್ನು ಸಿದ್ಧಪಡಿಸಿದ ಆ 3 ಕಳೆದ ಕೆಲವು ಮಾಸಗಳಿಂದ ಅವರು ನಿಮ್ಮ ಸುತ್ತಲೂ ಸುಳಿದಾಡುತ್ತಿದ್ದಾರೆ. ಅವರು ನಿಮ್ಮ ಹೆಸರಿನಲ್ಲಿ ಋಣಾತ್ಮಕ ಶಕ್ತಿಗಳನ್ನು ಬಳಸಿ ನಿಮಗೆ ಮಾನಸಿಕ ವೇದನೆಯನ್ನುಂಟು ಮಾಡಲು ಯತ್ನಿಸಿದ್ದಾರೆ. ಅದಕ್ಕಾಗಿಯೇ ಕೆಲವೊಮ್ಮೆ ನೀವು ನಿಶೆಯಲ್ಲಿ ಮಲಗಲು ಯತ್ನಿಸುತ್ತೀರಿ, ಆದರೆ ನಿಮಗೆ ನಿದ್ರೆ ಹತ್ತುವುದಿಲ್ಲ. ನಿಖರವಾಗಿ ನಡುರಾತ್ರಿ 12 ಗಂಟೆಗೆ ನೀವು ಎಚ್ಚರಗೊಳ್ಳುವಾಗ ನಿಮ್ಮನ್ನು ಸುತ್ತುವರೆದಿರುವ ಅನಾಮಧೇಯ ಭಯವು ನಿಮ್ಮ ನಿದ್ರೆ ಮತ್ತು ನೆಮ್ಮದಿಯನ್ನು ಭಂಗಗೊಳಿಸುವ ಆ ನಕಾರಾತ್ಮಕ ಶಕ್ತಿಗಳ ಪ್ರಭಾವದಿಂದಾಗಿ. ಈ 3 ಜನರು ವಿಶೇಷವಾಗಿ 2026ರಲ್ಲಿ ನೀವು ಸಾಧಿಸಲಿರುವ ಸಿದ್ಧಿಯ ಬಗ್ಗೆ ಭೀತಿಗೊಂಡಿದ್ದಾರೆ. ನೀವು ನೂತನ ಗೃಹ ನಿರ್ಮಿಸುವುದು, ಹೊಸ ವಾಹನ ಕೊಳ್ಳುವುದು ಅಥವಾ ಹೊಸ ಸ್ಥಳಕ್ಕೆ ತೆರಳುವುದನ್ನು ಅವರು ಬಯಸುವುದಿಲ್ಲ. ಅದಕ್ಕಾಗಿಯೇ ಅವರು ನಿಮ್ಮನ್ನು ತಮ್ಮ ಮಾಯೆಯಲ್ಲಿ ಸಿಲುಕಿಸಿ ನಿಮ್ಮನ್ನು ತಡೆಯಲು ಯತ್ನಿಸುತ್ತಿದ್ದಾರೆ. ಆದರೆ ಅಂಜಬೇಡಿ,
ಇಂದು ಈ ಮಾಹಿತಿಯಲ್ಲಿ ಈ ಮೂವರು ಯಾರು ಮತ್ತು ಅವರಿಂದ ಹೊರಬರುವುದು ಹೇಗೆ ಎಂದು ನಾವು ಸ್ಪಷ್ಟವಾಗಿ ಅರಿಯಲಿದ್ದೇವೆ. ನೀವು ಈ ವಿವರಣೆಯನ್ನು ಅಂತ್ಯದವರೆಗೂ ವೀಕ್ಷಿಸಿ ನಾನು ನಿಮಗೆ ತಿಳಿಸುತ್ತಿರುವ ಪರಿಹಾರಗಳನ್ನು ಪಾಲಿಸಿದರೆ ನಿಮ್ಮ ಜೀವನವು 100% ಸಹಜವಾಗಿ ಬದಲಾಗುತ್ತದೆ. ವಿಷಯಕ್ಕೆ ಬಂದರೆ ಕಲಿಯುಗದ ಅತಿದೊಡ್ಡ ಪವಾಡವು ಮುಂದಿನ 24ರಿಂದ 48 ಗಂಟೆಗಳಲ್ಲಿ ನಿಮ್ಮ ಬದುಕಿನಲ್ಲಿ ಸಂಭವಿಸಲಿದೆ. ಈಗ ಆ ವಿಘ್ನೇಶ್ವರ ಮತ್ತು ಲಕ್ಷ್ಮೀದೇವಿ ನಿಮ್ಮ ಗೃಹಕ್ಕೆ ಕಾಲಿಡಲಿದ್ದಾರೆ. ಅವರ ಕೃಪೆಯಿಂದ ಮುಂದಿನ 2 ದಿನಗಳಲ್ಲಿ ನಿಮ್ಮ ಮನೆಯಲ್ಲಿ ವಿತ್ತ, ವಸ್ತುಗಳು ಮತ್ತು ವಾಹನಗಳಿಗೆ ಯಾವುದೇ ಅಭಾವ ಇರುವುದಿಲ್ಲ. ಇದಕ್ಕೆ ಕಾರಣವೆಂದರೆ ನಿಮ್ಮ ಜಾತಕದಲ್ಲಿ ಬುಧ ಮತ್ತು ಶುಕ್ರನ ಸ್ಥಾನವು ತುಂಬಾ ಪ್ರಬಲವಾಗಿದೆ. ಆ ಗ್ರಹಗಳ ಶುಭ ದೃಷ್ಟಿಯು ನಿಮ್ಮ ರಾಶಿಯ ಮೇಲೆ ಬಿದ್ದಿದೆ. ಇದರ ಜೊತೆಗೆ ಶನಿ ದೇವನ ಅನುಗ್ರಹವೂ ಸೇರಿದೆ. ಆದ್ದರಿಂದ ನೀವು ಹಿಂತಿರುಗಿ ನೋಡುವ ಪ್ರಮೇಯವಿಲ್ಲ. ಇಂತಹ ಸುವರ್ಣ ಸುಯೋಗ ಎಲ್ಲರಿಗೂ ಲಭಿಸುವುದಿಲ್ಲ. ಬಹಳಷ್ಟು ಪುಣ್ಯ ಮಾಡಿದವರಿಗೆ ಮಾತ್ರ ಅಂತಹ ಮಂಗಳಕರ ಸಮಯ ಸಿಗುತ್ತದೆ. ನಮ್ಮ ಬದುಕಿನಲ್ಲಿ ಹರ್ಷ ಯಾವಾಗ ಬರುತ್ತದೆ? ಆ ದೈವವು ನಮ್ಮ ಕ್ಲೇಶಗಳನ್ನು ವೀಕ್ಷಿಸುತ್ತದೆಯೇ ಅಥವಾ ದೈವವು ನಮ್ಮ ಬಗ್ಗೆ ಕಾಳಜಿ ವಹಿಸುವುದಿಲ್ಲವೇ? ಈಗ ನೀವು ಇಷ್ಟು ವರ್ಷಗಳಿಂದ ಅನುಭವಿಸುತ್ತಿರುವ ನೋವಿಗೆ ಉತ್ತರ ಲಭಿಸುತ್ತದೆ. ಆ ವಿಸ್ಮಯ ನಿಮ್ಮ ಕಣ್ಣ ಮುಂದೆ ಸಂಭವಿಸಿದಾಗ ನೀವೇ ನುಡಿಯುತ್ತೀರಿ, ಧನ್ಯವಾದಗಳು ಸ್ವಾಮಿ, ನೀವು ನನ್ನ ಬದುಕನ್ನು ಪಲ್ಲಟಗೊಳಿಸಿದ್ದೀರಿ. ಮುಂದಿನ 48 ಗಂಟೆಗಳಲ್ಲಿ ಲಕ್ಷ್ಮೀದೇವಿಯ ಕೃಪೆಯಿಂದ ನೀವು ಪಡೆಯುವ ಶುಭವಾರ್ತೆಯನ್ನು ನೋಡಿ ನಿಮ್ಮ ಗ್ರಾಮ ಮತ್ತು ನಿಮ್ಮ ಸುತ್ತಮುತ್ತಲಿನ ಸಕಲರು ವಿಸ್ಮಯಚಕಿತರಾಗುತ್ತಾರೆ. ಸೌಭಾಗ್ಯ ಎಂದರೆ ನಿಮ್ಮಂತೆಯೇ ಇರುವುದು ಎಂದು ಎಲ್ಲರೂ ಭಾವಿಸುತ್ತಾರೆ. ಒಂದಲ್ಲ ಎರಡಲ್ಲ, ಆದರೆ 3 ಅದ್ಭುತ ಮಂಗಳಕರ ಸುದ್ದಿಗಳು ನಿಮಗೆ ಬರಲಿವೆ. ಸ್ಮರಿಸಿ, ದೈವವು ಒಮ್ಮೆ ನೀಡಲು ಆರಂಭಿಸಿದರೆ ಅದನ್ನು ಯಾರೂ ತಡೆಯಲು ಅಸಾಧ್ಯ. ದೈವದ ಮನೆಯಲ್ಲಿ ನ್ಯಾಯ ಇರುತ್ತದೆ, ಆದರೆ ಅನ್ಯಾಯವಿರುವುದಿಲ್ಲ. ನೀವು ಈಗ ಅದನ್ನು ನಿಮ್ಮ ಸ್ವಂತ ನೇತ್ರಗಳಿಂದ ವೀಕ್ಷಿಸಲಿದ್ದೀರಿ. ಆ ದೈವವು ಕರುಣಾಮಯಿಯಾದಾಗ ಅದೃಷ್ಟ ಹೇಗೆ ಬರುತ್ತದೆ ಎಂದು ನಿಮಗೆ ಅರಿವಾಗುತ್ತದೆ. ಮಿತ್ರರೇ, ಆ ದೈವವು ನೀಡಿದಾಗ ಅವನು ಸಕಲವನ್ನೂ ಒಂದೇ ಬಾರಿಗೆ ಕರುಣಿಸುತ್ತಾನೆ. ಆ ಸೌಭಾಗ್ಯವನ್ನು ನೀವು ಹೇಗೆ ಪಡೆಯಬಹುದು ಎಂಬುದನ್ನು ಈಗ ನಾನು ನಿಮಗೆ ವಿವರಿಸುತ್ತೇನೆ. ಆದ್ದರಿಂದ ನೀವು ಯಾವುದೇ ಪ್ರಮಾದಗಳನ್ನು ಮಾಡದಂತೆ ಈ ಮಾಹಿತಿಯನ್ನು ಬಹಳ ಜಾಗರೂಕತೆಯಿಂದ ವೀಕ್ಷಿಸಿ. ಅನೇಕ ಜನರು ತಮ್ಮ ಬದುಕಿನಲ್ಲಿ ಸುಸಮಯ ಬಂದಾಗ ಅದನ್ನು ಶ್ರೇಷ್ಠವಾಗಿ ಬಳಸಿಕೊಳ್ಳುವುದಿಲ್ಲ. ಅದು ತರುವಾಯ ಆ ಅದೃಷ್ಟದಿಂದ ತಮ್ಮ ನೆರೆಹೊರೆಯವರು ಶ್ರೀಮಂತರಾಗುವುದನ್ನು ನೋಡಿ ಅವರು ವ್ಯಥೆಪಡುತ್ತಾರೆ. ಆ ತಪ್ಪನ್ನು ಮಾಡಬೇಡಿ. ಈಗ ಕಾಲ ನಿಮ್ಮ ಪರವಾಗಿದೆ. ಅಂದರೆ ನಿಮಗೆ ಆ ದೈವದ ಆಶೀರ್ವಾದವಿದೆ. ನೀವು ಮಾಡುವ ಸತ್ಕರ್ಮಗಳಿಂದಾಗಿ ನಿಮ್ಮ ಜಾತಕದಲ್ಲಿರುವ ಅಶುಭ ಗ್ರಹಗಳು ಸಹ ಶ್ರೇಷ್ಠ ಫಲಿತಾಂಶಗಳನ್ನು ನೀಡಲು ಆರಂಭಿಸುತ್ತವೆ. ಅದಕ್ಕಾಗಿಯೇ ನೀವು ಮುಂದಿನ 24ರಿಂದ 48 ಗಂಟೆಗಳ ಕಾಲ ಬಹಳ ಜಾಗೃತವಾಗಿರಬೇಕು. ನಾನು ಇಲ್ಲಿ ಹೇಳುವ ವಿಷಯಗಳನ್ನು ವಿನೋದವಾಗಿ ಪರಿಗಣಿಸಬೇಡಿ. ನೀವು ಹಾಗೆ ಮಾಡಿದರೆ ನಿಮ್ಮ ಜೀವನದುದ್ದಕ್ಕೂ ನೀವು ಪಶ್ಚಾತ್ತಾಪ ಪಡಬೇಕಾಗುತ್ತದೆ. ಮುಂದಿನ 48 ಗಂಟೆಗಳಲ್ಲಿ ನಿಮ್ಮ ಸೌಭಾಗ್ಯ ವಜ್ರದಂತೆ ಪ್ರಕಾಶಿಸಲಿದೆ. ನಿಮ್ಮ ಅಂತರಂಗದಲ್ಲಿ ನೀವು ಏನು ಆಶಿಸುತ್ತೀರೋ ಅದು ನಿಮಗೆ ಲಭಿಸುತ್ತದೆ. ಆದರೆ ನಾನು ಮೊದಲೇ ಹೇಳಿದಂತೆ ನೀವು ಆ 3 ದ್ರೋಹಿಗಳಿಂದ ಬಹಳ ಜಾಗರೂಕರಾಗಿರಬೇಕು. ಅವರು ನಿಮ್ಮ ಸಂತೋಷವನ್ನು ವಿಷಪೂರಿತಗೊಳಿಸಲು ಯತ್ನಿಸುತ್ತಾರೆ. ನಿಮ್ಮ ಮುಂದೆ ತುಂಬಾ ಸಾಧುಗಳಾಗಿದ್ದರೂ ಅವರು ನಿಮ್ಮ ಹಿಂದೆ ಗುಂಡಿಗಳನ್ನು ಅಗೆಯುತ್ತಾರೆ. ಅದಕ್ಕಾಗಿಯೇ ನೀವು ಈ 48 ಗಂಟೆಗಳ ಕಾಲ ಪ್ರತಿ ನಡೆಯನ್ನು ನಿಧಾನವಾಗಿ ಇಡಬೇಕು. ಈಗ ಆ ವೈರಿಗಳನ್ನು ಹೇಗೆ ಪತ್ತೆಹಚ್ಚುವುದು ಎಂದು ನಾನು ನಿಮಗೆ ವಿವರಿಸುತ್ತೇನೆ. ಬರುವ 3 ಜನರ ನಾಮಧೇಯಗಳು TSKMPA ಅಕ್ಷರಗಳಿಂದ ಆರಂಭವಾಗುವ ಸಾಧ್ಯತೆಯಿದೆ. ಈ ಮೂವರು ನಿಮ್ಮ ತೊಂದರೆಗಳಿಗೆ ಮುಖ್ಯ ಮೂಲ. ಈಗ ನೀವು ಅವರೊಂದಿಗೆ ಹೊಂದಿರುವ ಬಾಂಧವ್ಯವನ್ನು ಎಚ್ಚರಿಕೆಯಿಂದ ಆಲಿಸಿ. ಈ ಮೂವರಲ್ಲಿ ಒಬ್ಬರು ನಿಮ್ಮ ನೆರೆಹೊರೆಯವರು. ಅವರು ಯಾವಾಗಲೂ ನಿಮ್ಮ ಕಾರ್ಯ ಮತ್ತು ನಿಮ್ಮ ಜೀವನದ ಮೇಲೆ ನಿಗಾ ಇಡುತ್ತಾರೆ. ಅವರು ನಿಮ್ಮ ಗೃಹಕ್ಕೆ ಬಂದು ನಿಮ್ಮೊಂದಿಗೆ ತುಂಬಾ ಮಧುರವಾಗಿ ಮಾತನಾಡುತ್ತಾರೆ. ಅವರು ಆಡುವ ನುಡಿಗಳನ್ನು ನೀವು ಗಮನಿಸಿದಾಗ ಅವರು ನಿಜವಾಗಿಯೂ ನಿಮ್ಮ ಹಿತವನ್ನು ಬಯಸುತ್ತಾರೆ ಎಂದು ನಿಮಗೆ ಭಾಸವಾಗುತ್ತದೆ. ಆದರೆ ಅದು ಸತ್ಯವಲ್ಲ. ಆ ಮನುಷ್ಯ ತನ್ನ ಸ್ವಾರ್ಥಕ್ಕಾಗಿ ಮಾತ್ರ ನಿಮ್ಮೊಂದಿಗೆ ಬಾಂಧವ್ಯದಲ್ಲಿದ್ದಾನೆ. ಅವರ ನೈಜ ಉದ್ದೇಶ ನಿಮ್ಮಿಂದ ಗುಟ್ಟುಗಳನ್ನು ಪತ್ತೆಹಚ್ಚುವುದು ಮತ್ತು ನಂತರ ನಿಮ್ಮನ್ನು ಸಂಕಷ್ಟಕ್ಕೆ ಸಿಲುಕಿಸುವುದು. ಅಂತಹ ವ್ಯಕ್ತಿಗಳೊಂದಿಗೆ ಬಹಳ ಜಾಗರೂಕರಾಗಿರಿ. ಮಿತ್ರರೇ, ಆ ಮನುಷ್ಯ ತನ್ನ ಲಾಭಕ್ಕಾಗಿ ಮಾತ್ರ ನಿಮ್ಮೊಂದಿಗೆ ಸಂವಹನ ನಡೆಸುತ್ತಾನೆ ಮತ್ತು ಕಾರ್ಯ ಮುಗಿದ ನಂತರ ನಿಮ್ಮ ಬಗ್ಗೆ ಕಾಳಜಿ ವಹಿಸುವುದಿಲ್ಲ. ಆದರೆ ಅವನು ತೆರಳಿದಾಗ ಅವನು ನಿಮ್ಮ ಬದುಕಿಗೆ ಸಂಬಂಧಿಸಿದ ಪ್ರಮುಖ ಗುಟ್ಟನ್ನು ಕದಿಯುತ್ತಾನೆ ಮತ್ತು ನಂತರ ನೀವು ಮರುಗುವಂತೆ ಮಾಡುತ್ತಾನೆ. ಅದಕ್ಕಾಗಿಯೇ ಈಗ ನಿಮ್ಮ ಸುತ್ತಲಿನ ಅಂತಹ ವ್ಯಕ್ತಿಗಳ ಬಗ್ಗೆ ಚಿಂತಿಸಲು ಆರಂಭಿಸಿ. ನಾನು ಈ ನುಡಿಗಳನ್ನು ಹೇಳುತ್ತಿರುವಾಗಲೂ ಆ ವ್ಯಕ್ತಿ ಯಾರು ಎಂಬುದು ಈಗಾಗಲೇ ನಿಮ್ಮ ಮನಸ್ಸಿಗೆ ಬಂದಿರಬೇಕು. ನೀವು ಅರಿತುಕೊಂಡರೆ ತಕ್ಷಣ ಜಾಗೃತರಾಗಿರಿ.
ನೀವು ಅಂತಹ ಜನರಿಂದ ದೂರ ಉಳಿಯದಿರುವವರೆಗೆ ನಿಮ್ಮ ಬದುಕಿನಲ್ಲಿ ಎಷ್ಟೇ ಹರ್ಷ ಬಂದರೂ ಸ್ವಲ್ಪ ವ್ಯಥೆಯೂ ಇರುತ್ತದೆ. ಮತ್ತು ಎರಡನೆಯ ವ್ಯಕ್ತಿ ನಿಮ್ಮ ಆಪ್ತೇಷ್ಟರಲ್ಲಿ ಇರುತ್ತಾನೆ. ಆ ಸಂಬಂಧಿ ನಿಮ್ಮ ಬಗ್ಗೆ ಎಷ್ಟು ಮಾತ್ಸರ್ಯ ಪಟ್ಟಿದ್ದಾನೆಂದು ನೀವು ಕಲ್ಪಿಸಿಕೊಳ್ಳಲು ಸಾಧ್ಯವಿಲ್ಲ. ನೀವು ಅವರ ನಿವಾಸಕ್ಕೆ ಹೋಗುವ ವ್ಯಕ್ತಿಯೊಂದಿಗೆ ಸರಿಯಾಗಿ ಸಂವಹನ ನಡೆಸುವುದಿಲ್ಲ. ಅವರು ನಿಮ್ಮ ಸನಿಹ ನಿಲ್ಲಲು ಸಹ ಇಚ್ಛಿಸುವುದಿಲ್ಲ. ನಿಮ್ಮ ಆದಾಯ ಮತ್ತು ನಿಮ್ಮ ಹರ್ಷವನ್ನು ನೋಡಿ ಅವರು ಅಂತರಂಗದಲ್ಲಿ ದಹಿಸುತ್ತಿದ್ದಾರೆ ಮತ್ತು ಮೇಲೆ ತಿಳಿಸಲಾದ ನಿಮ್ಮ ನೆರೆಯವರೊಂದಿಗೆ ಕೈಜೋಡಿಸಿ ನಿಮ್ಮನ್ನು ಸಂಕಷ್ಟಕ್ಕೆ ಸಿಲುಕಿಸಲು ಯೋಚಿಸುತ್ತಿದ್ದಾರೆ. ಅವರ ನಾಮಧೇಯಗಳನ್ನು ನೇರವಾಗಿ ಹೇಳುವುದು ನನಗೆ ನಿಯಮಗಳಿಗೆ ಬಾಹಿರವಾಗಿದೆ, ಆದರೆ ನೀವು ಅರಿಯಲು ನಾನು ನಿಮಗೆ ಸಂಕೇತಗಳನ್ನು ನೀಡಿದ್ದೇನೆ. ನೀವು ಅಂತಹ ಋಣಾತ್ಮಕ ಜನರಿಂದ ದೂರವಿದ್ದಾಗ ನಿಮಗೆ ಪೂರ್ಣ ಗ್ರಹಗಳ ಕೃಪೆ ಲಭಿಸುತ್ತದೆ. ಆಗ ನೀವು ಗಮನಿಸುವಿರಿ, ವರ್ಷಗಳಿಂದ ಸ್ಥಗಿತಗೊಂಡಿರುವ ಸಣ್ಣ ಕಾಯಕಗಳು ಸಹ ಬಹಳ ಸುಲಭವಾಗಿ ಸಿದ್ಧವಾಗುತ್ತವೆ. ವರ್ಷಗಳಿಂದ ಬಾಕಿಯಿರುವ ಕಾರ್ಯಗಳು ಸಹ ಸಫಲವಾಗುತ್ತವೆ. ವಿಶೇಷವಾಗಿ ಮುಂದಿನ 48 ಗಂಟೆಗಳಲ್ಲಿ ನಿಮ್ಮ ಜಾತಕದಲ್ಲಿ ಗೋಚರಿಸುವ ಮಂಗಳಕರ ಚಿಹ್ನೆಗಳಿಂದಾಗಿ ನಿಮ್ಮ ಪ್ರತಿಯೊಂದು ಸ್ವಪ್ನ ನನಸಾಗಲಿದೆ. ನೀವು ಎಂದಿಗೂ ಕಲ್ಪಿಸದ ಪವಾಡಗಳು ನಿಮ್ಮ ಬದುಕಿನಲ್ಲಿ ಸಂಭವಿಸಲಿವೆ. ನಾನು ಆರಂಭದಲ್ಲಿ ಹೇಳಿದಂತೆ ವಾಹನ, ಸೌಧ, ವಿತ್ತ ಮತ್ತು ನೀವು ಆಶಿಸುವ ಪ್ರೇಮ ಇವೆಲ್ಲವೂ ನಿಮಗೆ ಲಭಿಸಲಿವೆ. ಆ ಅದ್ಭುತ ಕಾಲಕ್ಕೆ ಸನ್ನದ್ಧರಾಗಿ. ಈ 2 ವಿಷಯಗಳನ್ನು ನಿಮ್ಮೊಂದಿಗೆ ಇರಿಸಿಕೊಳ್ಳಲು ನಾನು ನಿಮಗೆ ತಿಳಿಸಲು ಕಾರಣವೆಂದರೆ, ಮುಂದಿನ 48 ಗಂಟೆಗಳಲ್ಲಿ ಬುಧ ಮತ್ತು ಶುಕ್ರ ಗ್ರಹಗಳ ದೃಷ್ಟಿಯು ನಿಮ್ಮ ಜಾತಕದಲ್ಲಿ ಲಾಭದಾಯಕ ಸ್ಥಾನದ ಮೇಲೆ ಬೀಳಲಿದೆ. 5 ವರ್ಷಗಳ ತರುವಾಯ ಅಂತಹ ವಿಸ್ಮಯಕಾರಿ ಗ್ರಹ ಸ್ಥಾನವು ಮತ್ತೆ ಘಟಿಸಿದೆ. ಹಿಂದೆ ಅಂತಹ ಸಮಯ ಬಂದಾಗ ಅನೇಕ ಜನರು ಅದರ ಲಾಭವನ್ನು ಪಡೆದು ಪ್ರಯೋಜನ ಹೊಂದಿದರು. ಹಿಂದೆ ನೀವು ಆ ಸುಯೋಗವನ್ನು ತಪ್ಪಿಸಿಕೊಂಡಿದ್ದರೆ ಈಗ ಆ ಸಮಯ ಮತ್ತೆ ನಿಮ್ಮ ಬಾಗಿಲು ಬಡಿಯುತ್ತಿದೆ. ಈ ಬಾರಿಯೂ ನೀವು ಅದನ್ನು ಉಪೇಕ್ಷಿಸಿದರೆ ಅಂತಹ ಅವಕಾಶ ಮತ್ತೆ ಬರಲು ಇನ್ನೂ 10 ವರ್ಷಗಳು ಬೇಕಾಗುತ್ತದೆ. ಅದಕ್ಕಾಗಿಯೇ ನಾನು ಹೇಳುತ್ತಿರುವುದನ್ನು ಬಹಳ ಜಾಗರೂಕತೆಯಿಂದ ಆಲಿಸಿ. ನಿಯಮಗಳು ಮತ್ತು ಕ್ರಮಗಳು ಸೇರಿದಂತೆ ಸಕಲವನ್ನು ನಾನು ನಿಮಗೆ ಸವಿಸ್ತಾರವಾಗಿ ವಿವರಿಸುತ್ತೇನೆ, ಏಕೆಂದರೆ ನಾನು ನಿಮ್ಮನ್ನು ನನ್ನ ಕುಟುಂಬ ಸದಸ್ಯರೆಂದು ಭಾವಿಸುತ್ತೇನೆ. ನಿಮ್ಮ ಬದುಕನ್ನು ಸುಗಮಗೊಳಿಸುವುದು ನನ್ನ ಆಶಯ. ಈಗ ಆ 2 ವಿಷಯಗಳು ಯಾವುವು ಎಂಬುದನ್ನು ಅರಿಯೋಣ. ನೀವು ಈ 2 ವಿಷಯಗಳನ್ನು ನಿಮ್ಮ ಸನಿಹ ಇಟ್ಟುಕೊಂಡರೆ ನಿಮ್ಮ ಜೀವನ ಎಂದಿಗೂ ಮೊದಲಿನಂತೆ ಇರುವುದಿಲ್ಲ. ನೀವು ಇಷ್ಟು ವರ್ಷಗಳಿಂದ ಹಂಬಲಿಸುತ್ತಿದ್ದ ಯಾವುದೇ ವಸ್ತುವು ನಿಮ್ಮ ಪಾದಗಳನ್ನು ಸೇರುತ್ತದೆ. ಒಂದು ವಿಧದಲ್ಲಿ ಈ ಜಗತ್ತು ನಿಮ್ಮ ಮುಂದೆ ಶಿರಬಾಗುತ್ತದೆ, ಏಕೆಂದರೆ ಈ 2 ವಸ್ತುಗಳಲ್ಲಿ ದೈವಿಕ ಚೈತನ್ಯಗಳು ಅಡಗಿವೆ. ಅವು ನಿಮ್ಮ ಜಾತಕಕ್ಕೆ ಮೂಲಮಂತ್ರದಂತೆ ಕೆಲಸ ಮಾಡುತ್ತವೆ. ಅವುಗಳನ್ನು ಸನಿಹ ಇಡುವುದರಿಂದ ಸಕಲ ದೇವತೆಗಳ ಶುಭದೃಷ್ಟಿಯು ನಿಮ್ಮ ಮೇಲೆ ಇರುತ್ತದೆ. ನೀವು ಪ್ರಶಾಂತವಾದ ನಿಶೆಯ ನಿದ್ರೆಯನ್ನು ಪಡೆಯುತ್ತೀರಿ. ನಿಮ್ಮ ಸಕಲ ಸ್ವಪ್ನಗಳು ನನಸಾಗುತ್ತವೆ. ಮುಂದಿನ 48 ಗಂಟೆಗಳು ಬಹಳ ಸೂಕ್ಷ್ಮ ಮತ್ತು ನಿರ್ಣಾಯಕವಾಗಿವೆ. ಈ ಸಮಯದಲ್ಲಿ ಬುಧ ಮತ್ತು ಶುಕ್ರ ಗ್ರಹಗಳ ಶಕ್ತಿಯು ಬಹಳ ಕ್ಷಿಪ್ರವಾಗಿ ಕೆಲಸ ಮಾಡುತ್ತದೆ. ಬುಧವು ನಮ್ಮ ಚಿಂತನೆಗಳು, ಸಂವಹನ ಮತ್ತು ತೀರ್ಮಾನಗಳ ಅಧಿಪತಿ. ಶುಕ್ರನು ನಮ್ಮ ಬಾಂಧವ್ಯಗಳು, ಸುಖ ಮತ್ತು ಆಕರ್ಷಣೆಯ ಪ್ರತೀಕವಾಗಿದೆ. ಈ ಸಮಯದಲ್ಲಿ ನೀವು ಮಾಡುವ ಅಲ್ಪ ಪ್ರಮಾದಗಳು ನಿಮ್ಮ ನೆಮ್ಮದಿಯನ್ನು ಹಾಳು ಮಾಡಬಹುದು. ಆದ್ದರಿಂದ ಈಗ ನಾನು ನಿಮಗೆ ತಿಳಿಸಲಿರುವ ಈ ಉಪಾಯಗಳನ್ನು ಬಹಳ ಬದ್ಧತೆಯಿಂದ ಪಾಲಿಸಬೇಕು. ಈ 2 ವಸ್ತುಗಳು ಯಾವುವು ಮತ್ತು ಅವುಗಳನ್ನು ಹೇಗೆ ಬಳಸುವುದು ಎಂದು ಈಗ ಗಮನಿಸೋಣ. ಮಿತ್ರರೇ, ಈ 48 ಗಂಟೆಗಳು ನಿಮ್ಮ ಬದುಕಿನಲ್ಲಿ ಬಹಳ ಪ್ರಮುಖವಾಗಿವೆ. ಈ ಸಮಯದಲ್ಲಿ ನಿಮ್ಮ ವರ್ತನೆಯು ನಿಮ್ಮ ಭವಿಷ್ಯವನ್ನು ನಿಶ್ಚಯಿಸುತ್ತದೆ. ಆದ್ದರಿಂದ ಮುಂದಿನ 48 ಗಂಟೆಗಳಲ್ಲಿ ನೀವು ಎಸಗಬಾರದ ಕೆಲವು ತಪ್ಪುಗಳ ಬಗ್ಗೆ ಈಗ ಅರಿಯೋಣ. ಮೊದಲ ಪ್ರಮಾದ ಎಂದರೆ ಕ್ರೋಧದಲ್ಲಿ ಸಂವಹನ ನಡೆಸುವುದು. ಈ ಸಮಯದಲ್ಲಿ ಗ್ರಹಗಳ ಸ್ಥಿತಿಯು ನಿಮ್ಮ ವಾಣಿಯ ಮೇಲೆ ಪರಿಣಾಮ ಬೀರಬಹುದು. ಯಾರಾದರೂ ಏನಾದರೂ ಸಣ್ಣ ಸಂಗತಿಯನ್ನು ಹೇಳಿದರೂ ಸಹ ತಕ್ಷಣ ಸಿಟ್ಟಿನಲ್ಲಿ ಪ್ರತಿಕ್ರಿಯಿಸಬೇಡಿ. ಆ ಗಳಿಗೆಯಲ್ಲಿ ನೀವು ಮೊದಲ ದಿನದ ದೋಷಪೂರಿತ ವಾಕ್ಯವು ನಿಮ್ಮ ಬಾಂಧವ್ಯಗಳ ನಡುವಿನ ಅಂತರವನ್ನು ಹೆಚ್ಚಿಸುತ್ತದೆ. ನಿಮ್ಮ ಮನಸ್ಸು ಅಸಮಾಧಾನಗೊಂಡಾಗಲೆಲ್ಲ ತಕ್ಷಣ ಪ್ರತಿಕ್ರಿಯಿಸದೆ 1 ಅಥವಾ 2 ನಿಮಿಷ ಮೌನವಾಗಿರಿ. ಆ ದೈವಿಕ ನಾಮವನ್ನು ನಿಮ್ಮ ಅಂತರಂಗದಲ್ಲಿ ಸ್ಮರಿಸಿ. ಆಗ ಪರಿಸ್ಥಿತಿ ತಾನಾಗಿಯೇ ಹತೋಟಿಗೆ ಬರುತ್ತದೆ. 2ನೇ ಪ್ರಮಾದ, ಯೋಚಿಸದೆ ಯಾರಿಗೂ ವಚನಗಳನ್ನು ನೀಡಬೇಡಿ. ಈ ಸಮಯದಲ್ಲಿ ವ್ಯಕ್ತಿಗಳು ನೆರವನ್ನು ಯಾಚಿಸಬಹುದು ಅಥವಾ ನಿಮ್ಮಿಂದ ಏನನ್ನಾದರೂ ಆಶಿಸಬಹುದು. ನೀವು ಸಮಯಕ್ಕೆ ಸರಿಯಾಗಿ ಪೂರೈಸಬಹುದಾದ ಕಾರ್ಯಕ್ಕೆ ಮಾತ್ರ ಸಮ್ಮತಿ ನೀಡಿ. ಇತರರ ಮುಂದೆ ಶ್ರೇಷ್ಠವಾಗಿ ಕಾಣಲು ನೀವು ಬರೀ ವಚನಗಳನ್ನು ನೀಡಿದರೆ ಅದು ಭವಿಷ್ಯದಲ್ಲಿ ನಿಮಗೆ ಬೃಹತ್ ಹೊರೆಯಾಗುತ್ತದೆ. 3ನೇಯದಾಗಿ, ನಿಮ್ಮನ್ನು ಇತರರೊಂದಿಗೆ ಹೋಲಿಸಿಕೊಳ್ಳಬೇಡಿ. ಈ ಭಾವನೆ ಈ 48 ಗಂಟೆಗಳಲ್ಲಿ ನಿಮ್ಮಲ್ಲಿ ಪ್ರಬಲವಾಗಿ ಮೂಡಬಹುದು.
ಒಬ್ಬ ನಿರ್ದಿಷ್ಟ ವ್ಯಕ್ತಿ ಮುನ್ನಡೆದಿದ್ದಾನೆ ಮತ್ತು ನನಗೆ ಇದು ಲಭ್ಯವಿಲ್ಲ ಎಂಬ ಚಿಂತನೆ ನಿಮ್ಮ ಮನಸ್ಸಿಗೆ ಬರಬಹುದು. ಪ್ರತಿಯೊಬ್ಬರ ಪಯಣವೂ ವಿಭಿನ್ನವಾಗಿದೆ ಎಂಬುದನ್ನು ಸ್ಮರಿಸಿ. ನಿಮ್ಮನ್ನು ಇತರರೊಂದಿಗೆ ಹೋಲಿಸುವುದು ನಿಮ್ಮ ಚೈತನ್ಯವನ್ನು ಕುಂದಿಸುತ್ತದೆ ಮತ್ತು ಯಾವುದಕ್ಕೂ ದಾರಿಯಾಗುವುದಿಲ್ಲ. ನಿಮ್ಮ ಶ್ರಮದ ಮೇಲೆ ಲಕ್ಷ್ಯವಿಡಿ. ನಿಮ್ಮ ಕಾಲವೂ ಬರುತ್ತದೆ. 4ನೇಯದಾಗಿ, ಅನಗತ್ಯ ವ್ಯಯಗಳು ಅಥವಾ ವಿಲಾಸಗಳಿಗೆ ವಿತ್ತವನ್ನು ವ್ಯರ್ಥ ಮಾಡಬೇಡಿ. ನೂತನವಾದುದನ್ನು ಕೊಳ್ಳಲು ಅಥವಾ ಯಾರನ್ನಾದರೂ ಮೆಚ್ಚಿಸಲು ನೀವು ಧನವನ್ನು ವ್ಯರ್ಥ ಮಾಡಬೇಕೆಂದು ನೀವು ಭಾವಿಸಬಹುದು, ಆದರೆ ಇದು ಮಿತವ್ಯಯವಾಗಿರಲು ಸಮಯ. ನೀವು ಈಗ ಪಾಲಿಸುವ ಶಿಸ್ತು ನಿಮ್ಮ ಆರ್ಥಿಕ ಸ್ಥಿರತೆಗೆ ಭದ್ರ ಬುನಾದಿ ಹಾಕುತ್ತದೆ. 5ನೇಯದಾಗಿ, ಇತರರ ಬಗ್ಗೆ ತುಚ್ಛವಾಗಿ ಮಾತನಾಡುವುದನ್ನು ಅಥವಾ ಹರಟೆಯಲ್ಲಿ ಭಾಗಿಯಾಗುವುದನ್ನು ತ್ಯಜಿಸಿ. ನೀವು ಎಲ್ಲೋ ತೃತೀಯ ವ್ಯಕ್ತಿಯ ಬಗ್ಗೆ ಕೆಟ್ಟದಾಗಿ ಮಾತನಾಡುತ್ತಿದ್ದರೆ ಮೌನವಾಗಿರುವುದು ವಿವೇಕ. ಮೌನವಾಗಿರುವ ಮೂಲಕ ನೀವು ಅನಗತ್ಯ ತೊಡಕುಗಳನ್ನು ತ್ಯಜಿಸುತ್ತೀರಿ. ಅಂತಿಮವಾಗಿ, ಒಂದು ಪ್ರಮುಖ ಸಂಗತಿಯೆಂದರೆ ನಿಮ್ಮ ನಿದ್ರೆ ಮತ್ತು ದಿನಚರಿಯನ್ನು ಉಪೇಕ್ಷಿಸಬಾರದು. ತಡವಾಗಿ ವಿಶ್ರಮಿಸುವುದು, ಸಮಯಕ್ಕೆ ಸರಿಯಾಗಿ ಆಹಾರ ಸೇವಿಸದಿರುವುದು ಮತ್ತು ನಿಮ್ಮ ದೂರವಾಣಿಯಲ್ಲಿ ಹೆಚ್ಚು ಕಾಲ ಕಳೆಯುವುದು ನಿಮ್ಮ ಮನಸ್ಸನ್ನು ಶೀಘ್ರವಾಗಿ ದಣಿಸುತ್ತದೆ. ನೀವು ದಣಿದ ಮನಸ್ಸಿನಿಂದ ಸರಿಯಾದ ತೀರ್ಮಾನಗಳನ್ನು ತಳೆಯಲು ಅಸಾಧ್ಯ, ಆದ್ದರಿಂದ ಪ್ರಶಾಂತವಾಗಿರಲು ಯತ್ನಿಸಿ. ಮಿತ್ರರೇ, ದಣಿದ ಅಂತರಂಗವು ಯಾವಾಗಲೂ ತಪ್ಪು ನಿರ್ಧಾರಗಳಿಗೆ ದಾರಿಯಾಗುತ್ತದೆ. ನಿಮ್ಮ ತನ ಮತ್ತು ಅಂತರಂಗ ಶಾಂತವಾಗಿದ್ದಾಗ ಮಾತ್ರ ಬುಧ ನಿಮಗೆ ಸ್ಪಷ್ಟ ಚಿಂತನೆಗಳನ್ನು ನೀಡುತ್ತದೆ ಮತ್ತು ಶುಕ್ರನು ನಿಮಗೆ ಜೀವನದಲ್ಲಿ ಸಮತೋಲನವನ್ನು ಕರುಣಿಸುತ್ತಾನೆ. ಈ 48 ಗಂಟೆಗಳಲ್ಲಿ ನೀವು ಸ್ಮರಿಸಬೇಕಾದ ಇನ್ನೊಂದು ಪ್ರಮುಖ ಸಂಗತಿಯೆಂದರೆ, ನಿಮ್ಮ ಮನಸ್ಸಿನಲ್ಲಿರುವ ರಹಸ್ಯಗಳನ್ನು ಎಲ್ಲರೊಂದಿಗೆ ಹಂಚಿಕೊಳ್ಳಬೇಡಿ. ಸಕಲರೂ ನಿಮಗೆ ಶುಭವನ್ನು ಬಯಸುವುದಿಲ್ಲ. ಕೆಲವು ವಿಷಯಗಳನ್ನು ನಿಮ್ಮಲ್ಲಿಯೇ ಇರಿಸಿಕೊಳ್ಳುವುದು ಕೇವಲ ಆತ್ಮರಕ್ಷಣೆ, ಅದು ವಂಚನೆಯಲ್ಲ, ಮತ್ತು ಸರಿಯಾದ ಕಾಲ ಬಂದಾಗ ಆ ಸಂಗತಿಗಳು ಸರಿಯಾದ ವ್ಯಕ್ತಿಯ ಮುಂದೆ ಪ್ರಕಟವಾಗುತ್ತವೆ. ಮುಂದಿನ 48 ಗಂಟೆಗಳಲ್ಲಿ ದೈವದ ನಾಮವನ್ನು ಜಪಿಸುವ ಮೂಲಕ ನಿಮ್ಮ ದಿನವನ್ನು ಆರಂಭಿಸಿ ಮತ್ತು ಅದನ್ನು ಕೃತಜ್ಞತೆಯಿಂದ ಮುಕ್ತಾಯಗೊಳಿಸಿ. ಬೆಳಿಗ್ಗೆ ಜಾಗೃತವಾದ ತಕ್ಷಣ ದೈವಕ್ಕೆ ಪ್ರಣಾಮ ಸಲ್ಲಿಸಿ ಮತ್ತು ರಾತ್ರಿ ವಿಶ್ರಮಿಸುವ ಮೊದಲು ಆ ದಿನ ನೀವು ಪಡೆದದ್ದಕ್ಕಾಗಿ ಅವನಿಗೆ ಧನ್ಯವಾದ ಅರ್ಪಿಸಿ. ಇದು ನಿಮ್ಮ ಮನಸ್ಸನ್ನು ಸ್ಥಿರಗೊಳಿಸುತ್ತದೆ. ಗ್ರಹಗಳ ಶಕ್ತಿಯು ನಿಮ್ಮ ಪರವಾಗಿ ಪಲ್ಲಟವಾಗುತ್ತದೆ. ಬುಧ ನಿಮ್ಮ ಚಿಂತನೆಗಳನ್ನು ಸ್ಪಷ್ಟವಾಗಿ ಇರಿಸಿಕೊಂಡರೆ, ಶುಕ್ರನು ನಿಮ್ಮ ಬದುಕನ್ನು ಮಾಧುರ್ಯದಿಂದ ತುಂಬುತ್ತಾನೆ. ಈಗ ಮುಂದಿನ 48 ಗಂಟೆಗಳಲ್ಲಿ ನೀವು ನಿಮ್ಮ ಸನಿಹ ಇಟ್ಟುಕೊಳ್ಳಬೇಕಾದ 2 ವಸ್ತುಗಳ ಬಗ್ಗೆ ಅರಿಯೋಣ. ನೋಡಲು ತುಂಬಾ ಸಾಧಾರಣವೆಂದು ಭಾಸವಾಗುವ ಈ ವಸ್ತುಗಳು ನಿಮ್ಮ ಆತ್ಮವಿಶ್ವಾಸ, ನಿಮ್ಮ ಸಂವಹನ ಶೈಲಿ ಮತ್ತು ನಿಮ್ಮ ತೀರ್ಮಾನಗಳ ಮೇಲೆ ಎಷ್ಟು ಪರಿಣಾಮ ಬೀರುತ್ತವೆ ಎಂದರೆ ಜನರು ನಿಮ್ಮನ್ನು ಬಹಳ ಮರ್ಯಾದೆಯಿಂದ ವೀಕ್ಷಿಸಲು ಆರಂಭಿಸುತ್ತಾರೆ. ನೀವು ಅಂತರಂಗದಿಂದ ಸಬಲರಾದಾಗ ವಿತ್ತ, ಅವಕಾಶಗಳು, ಮನ್ನಣೆ ಮತ್ತು ಅನುರಾಗ ಸಕಲವೂ ನಿಮ್ಮತ್ತ ಸೆಳೆಯಲ್ಪಡುತ್ತವೆ. ಇದಕ್ಕಾಗಿ ನೀವು ಒಂದು ನಾಣ್ಯವನ್ನು ವ್ಯಯಿಸಬೇಕಾಗಿಲ್ಲ. ನಿಮ್ಮ ನಿವಾಸದಲ್ಲಿ ಈಗಾಗಲೇ ಇರುವ ದ್ರವ್ಯಗಳು ಸಾಕು. ಮೊದಲ ಉಪಾಯವು ಬುಧ ಮತ್ತು ಶುಕ್ರ ಗ್ರಹಗಳಿಗೆ ಪೂರಕವಾಗಿದೆ. ಇದಕ್ಕಾಗಿ ನಿಮಗೆ ಪವಿತ್ರ ಕರವಸ್ತ್ರ ಮತ್ತು ಸಣ್ಣ ಕಾಗದದ ಚೂರು ಬೇಕು. ಪ್ರತಿಯೊಬ್ಬರ ಬಳಿಯೂ ಇರುತ್ತದೆ. ಯಾವುದೇ ಗ್ರಂಥದಿಂದ ಒಂದು ಸಣ್ಣ ಕಾಗದ ಕೂಡ ಸಾಕು. ಅದರ ಕ್ರಮವನ್ನು ಜಾಗರೂಕತೆಯಿಂದ ಗಮನಿಸಿ. ಇಂದು ಅಥವಾ ನಾಳೆ ಪ್ರಾತಃ ಕಾಲ ನೀವು ಎದ್ದ ನಂತರ ಶುಚಿತ್ವದ ಬಳಿಕ ಸ್ವಚ್ಛವಾದ ಕರವಸ್ತ್ರವನ್ನು ಪಡೆಯಿರಿ. ಅದನ್ನು ತೊಳೆದರೆ ತುಂಬಾ ಶ್ರೇಷ್ಠ. ಶುಕ್ರನ ಚೈತನ್ಯವು ನೈರ್ಮಲ್ಯದ ಆಕರ್ಷಣೆಯ ಪ್ರತೀಕವಾಗಿರುವುದರಿಂದ ಕರವಸ್ತ್ರವು ಶುದ್ಧವಾಗಿದ್ದಷ್ಟು ನಿಮ್ಮ ಮನಸ್ಸು ಹೆಚ್ಚು ಪ್ರಶಾಂತವಾಗಿರುತ್ತದೆ. ಈಗ ಆ ಸಣ್ಣ ಕಾಗದದ ಮೇಲೆ ನೀಲಿ ಅಥವಾ ಕಪ್ಪು ಶಾಯಿಯಿಂದ ಈ 3 ವಾಕ್ಯಗಳನ್ನು ತುಂಬಾ ಶಾಂತ ಮನಸ್ಸಿನಿಂದ ಬರೆಯಿರಿ. ಪ್ರಥಮ ಸಾಲಿನಲ್ಲಿ ನಿಮ್ಮ ನಾಮಧೇಯವನ್ನು ದಾಖಲಿಸಿ. ದ್ವಿತೀಯ ಸಾಲಿನಲ್ಲಿ ನನ್ನ ವಾಣಿ ಮಧುರವಾಗಿರಲಿ ಮತ್ತು ನನ್ನ ಅಂತರಂಗ ಸ್ಪಷ್ಟವಾಗಿರಲಿ ಎಂದು ಬರೆಯಿರಿ. ಈಗ ತೃತೀಯ ಸಾಲಿನಲ್ಲಿ ನೀವು ಏನು ಬರೆಯಬೇಕೆಂದು ಗಮನಿಸೋಣ. ತೃತೀಯ ಸಾಲಿನಲ್ಲಿ ನನ್ನ ಕಾಯಕ ಸರಿಯಾದ ಪಥದಲ್ಲಿ ಸಾಗಲಿ ಮತ್ತು ನನ್ನ ಬದುಕಿನಲ್ಲಿ ಸ್ಥಿರತೆ ನೆಲೆಸಲಿ ಎಂದು ಬರೆಯಿರಿ. ಇದರ ಕೆಳಗೆ ಓಂ ಬುಧಾಯ ನಮಃ ಮತ್ತು ಓಂ ಶುಕ್ರಾಯ ನಮಃ ಎಂದು ಬಹಳ ಸಂಕ್ಷಿಪ್ತವಾಗಿ ದಾಖಲಿಸಿ. ಇದನ್ನು ಬರೆಯುವಾಗ ಉಚ್ಚ ಧ್ವನಿಯಲ್ಲಿ ಏನನ್ನೂ ನುಡಿಯಬೇಡಿ. ಆ ದೈವವನ್ನು ನಿಮ್ಮ ಅಂತರಂಗದಲ್ಲಿ ಧ್ಯಾನಿಸಿ. ಈಗ ಕಾಗದವನ್ನು ಮಡಚಿ ಕರವಸ್ತ್ರದೊಳಗೆ ಇರಿಸಿ ಮತ್ತು ನಿಮ್ಮ ಸನಿಹ ಇರಿಸಿಕೊಳ್ಳಿ. ನೀವು ಗೃಹದಿಂದ ಹೊರಗೆ ತೆರಳುವಾಗ ನಿಮ್ಮ ಹಸ್ತವನ್ನು ನಿಮ್ಮ ಸನಿಹ ಇರಿಸಿ ಮತ್ತು ಕರವಸ್ತ್ರವನ್ನು ಸ್ಪರ್ಶಿಸಿ ಮತ್ತು ನಾನು ಏನು ನುಡಿದರೂ, ನಾನು ಚಿಂತಿಸಿ ಸಂವಹನ ನಡೆಸುತ್ತೇನೆ ಮತ್ತು ನಾನು ಏನು ಮಾಡಿದರೂ ಅದನ್ನು ನಾನು ನ್ಯಾಯಯುತವಾಗಿ ಮಾಡುತ್ತೇನೆ ಎಂದು ನಿಮ್ಮ ಮನಸ್ಸಿನಲ್ಲಿ ಭಾವಿಸಿ. ಇದು ತುಂಬಾ ಸರಳವಾಗಿ ಕಾಣಿಸಬಹುದು, ಆದರೆ ಇದು ನಿಮ್ಮ ಪ್ರಜ್ಞೆಯನ್ನು ಜಾಗೃತಗೊಳಿಸಲು, ಶುಕ್ರನ ಸೆಳೆತವನ್ನು ಹೆಚ್ಚಿಸಲು ಚಮತ್ಕಾರಗಳನ್ನು ಮಾಡುತ್ತದೆ.
ಮುಂದಿನ 48 ಗಂಟೆಗಳಲ್ಲಿ ನೀವು ತಳೆಯುವ ನಿರ್ಧಾರಗಳಲ್ಲಿ ಈ ಮುನ್ನೆಚ್ಚರಿಕೆಗಳನ್ನು ಪಾಲಿಸಿದರೆ ಅನಗತ್ಯ ಕಲಹಗಳು ಅಲ್ಲಿಗೆ ವಿರಾಮಗೊಳ್ಳುತ್ತವೆ. ಜನರು ನಿಮ್ಮನ್ನು ಗೌರವದಿಂದ ಪರಿಗಣಿಸಲು ಆರಂಭಿಸುತ್ತಾರೆ. ನೀವು ಹಿಂದೆ ಕಳೆದುಕೊಂಡ ಸುಯೋಗಗಳು ಮತ್ತೆ ನಿಮಗೆ ಲಭಿಸುತ್ತವೆ. ಎರಡನೆಯ ವಸ್ತು ಎಂದರೆ ಇದು ಸಕಲರ ನಿವಾಸದಲ್ಲಿಯೂ ಇರುತ್ತದೆ. ಇದಕ್ಕಾಗಿ ನೀವು ಒಂದು ಕಾಸನ್ನು ವ್ಯಯಿಸಬೇಕಾಗಿಲ್ಲ. ಅದರೊಂದಿಗೆ ಒಂದು ಧಾನ್ಯ ಅಕ್ಕಿ ಅಥವಾ ಗೋಧಿಯನ್ನು ಪಡೆಯಿರಿ. ನಿಮ್ಮ ಬಳಿ ಅದು ಇಲ್ಲದಿದ್ದರೂ ಬಾಧೆಯಿಲ್ಲ. ಒಂದು ಧಾನ್ಯ ಕೂಡ ಸಾಕು. ಒಂದು ಧಾನ್ಯ ಅಭಿವೃದ್ಧಿಯ ಸಂಕೇತ. ಒಂದು ಧಾನ್ಯವು ಮಧುರತೆಯ ಪ್ರತೀಕವಾಗಿದೆ. ಇದು ಮಾಯಾ ಮಂತ್ರವಲ್ಲ, ಆದರೆ ಅದು ನಿಮ್ಮ ಸನಿಹ ಇರುವವರೆಗೆ ನನ್ನ ಲಕ್ಷ್ಯ ಸ್ಥಿರತೆ, ನನ್ನ ಪಥವು ಮಧುರ ಎಂದು ಅದು ನಿಮಗೆ ಸ್ಮರಿಸುತ್ತದೆ. ಈ ಚಿಂತನೆಗಳು ನಿಮ್ಮ ಬದುಕಿನಲ್ಲಿ ಐಶ್ವರ್ಯವನ್ನು ಗಳಿಸಲು ಉತ್ತಮ ಬಾಂಧವ್ಯಗಳಿಗೆ ಹಾದಿ ಮಾಡಿಕೊಡುತ್ತವೆ. ಇದಕ್ಕಾಗಿ ಕ್ರಮವೆಂದರೆ ಬೆಳಿಗ್ಗೆ ಎದ್ದ ತಕ್ಷಣ ಜಲ ಸೇವನೆಯ ಬಳಿಕ ಒಂದು ಹಣ್ಣನ್ನು ಸ್ವೀಕರಿಸಿ. ಪಾತ್ರೆಯಿಂದ ಒಂದು ಅಕ್ಕಿಕಾಳನ್ನು ಪಡೆದು ಅದನ್ನು ನಿಮ್ಮ ಹಸ್ತದಲ್ಲಿ ಇಟ್ಟುಕೊಂಡು ಅದನ್ನು ಪೂರ್ಣ ಅಂತರಂಗದಿಂದ ಹಾರೈಸಿ. ಓ ದೇವರೇ, ನನ್ನ ಗೃಹದಲ್ಲಿ ಅನ್ನ, ವಿತ್ತ ಮತ್ತು ನೆಮ್ಮದಿಯ ಅಭಾವ ಎಂದಿಗೂ ಬಾರದಿರಲಿ. ನಂತರ ಧಾನ್ಯವನ್ನು ಒಂದು ಸಣ್ಣ ಕಾಗದದಲ್ಲಿ ಮಡಚಿ ಅಥವಾ ನಿಮ್ಮ ಪರ್ಸ್ ಅಥವಾ ಸನಿಹ ಇರಿಸಿ ಮತ್ತು ಅದನ್ನು ರಕ್ಷಿಸಿ. ನಿಮ್ಮ ಬಳಿ ಏಲಕ್ಕಿ ಚೂರು ಇದ್ದರೆ ನೀವು ಅದನ್ನು ಈ ಧಾನ್ಯದೊಂದಿಗೆ ಇರಿಸಿಕೊಳ್ಳಬಹುದು. ಮುಖ್ಯವಾದ ಸಂಗತಿಯೆಂದರೆ ನೀವು ಈ ಧಾನ್ಯವನ್ನು ನಿಮ್ಮ ಸನಿಹ ಇಟ್ಟುಕೊಂಡಿದ್ದೀರಿ ಎಂದು ಯಾರಿಗೂ ವಿವರಿಸಬಾರದು ಅಥವಾ ಯಾರಿಗೂ ಪ್ರದರ್ಶಿಸಬಾರದು. ಇದನ್ನು ಪದೇ ಪದೇ ಹೊರಗೆ ತೆಗೆಯಬೇಡಿ. ಇದು ನಿಮ್ಮ ಶಿಸ್ತು ಮತ್ತು ಆತ್ಮಸ್ಥೈರ್ಯವನ್ನು ವೃದ್ಧಿಸುವ ರಹಸ್ಯ ಚಿಹ್ನೆಯಾಗಿದೆ. 48 ಗಂಟೆಗಳು ಪೂರೈಸಿದ ನಂತರ ಧಾನ್ಯವನ್ನು ನಿಮ್ಮ ಗೃಹದ ಆರಾಧನಾ ಮಂದಿರದಲ್ಲಿ ಇರಿಸಿ ಅಥವಾ ಪ್ರಕೃತಿಯಲ್ಲಿ ಕೆಲವು ಸಸ್ಯಗಳನ್ನು ನೆಡಿ. ನೀವು ಅಂತರಂಗದಲ್ಲಿ ಸೃಷ್ಟಿಸಿದ ದೈವಿಕ ಶಕ್ತಿಯು ಈಗ ನಿಮ್ಮ ಬದುಕಿನಲ್ಲಿ ನೆಲೆಗೊಳ್ಳುತ್ತಿದೆ ಎಂಬುದರ ಸೂಚನೆಯಿದು. ಮಿತ್ರರೇ, ಈ 2 ಉಪಾಯಗಳು ಅದ್ಭುತವಾಗಿ ಫಲ ನೀಡಲು ನೀವು ಒಂದು ಪ್ರಮುಖ ನಿಯಮವನ್ನು ಪಾಲಿಸಬೇಕು. ಮುಂದಿನ 48 ಗಂಟೆಗಳ ಕಾಲ ನಿಮ್ಮ ವಾಣಿಯನ್ನು ಹತೋಟಿಯಲ್ಲಿಡಿ. ಅನಗತ್ಯ ವಾದಗಳಿಗೆ ಮುಂದಾಗಬೇಡಿ ಮತ್ತು ಯಾರನ್ನೂ ತುಚ್ಛವಾಗಿ ಕಾಣಬೇಡಿ. ಸುಳ್ಳು ನುಡಿಗಳಿಂದ ನೀವು ಎಷ್ಟು ದೂರ ಇರುತ್ತೀರೋ ಅಷ್ಟು ತೇಜಸ್ವಿ ಬುಧ ನಿಮ್ಮ ಮನಸ್ಸನ್ನು ಆವರಿಸುತ್ತಾನೆ. ನೀವು ಸಂವಹನ ನಡೆಸುವಾಗ ಮಧುರವಾಗಿರುತ್ತೀರಿ. ಶುಕ್ರನು ನಿಮಗೆ ಸೌಭಾಗ್ಯವನ್ನು ಆಕರ್ಷಿಸುತ್ತಾನೆ. ನೀವು ನಿಮ್ಮ ವಾಣಿಯಲ್ಲಿ ಸ್ಥಿರವಾಗಿ ಮತ್ತು ನಿಮ್ಮ ಮುಖದಲ್ಲಿ ಪ್ರಶಾಂತವಾಗಿ ಮತ್ತು ನಿಮ್ಮ ತೀರ್ಮಾನಗಳಲ್ಲಿ ಸ್ಪಷ್ಟವಾಗಿದ್ದಾಗ ಈ ಪ್ರಪಂಚ ನಿಮಗೆ ತಾನಾಗಿಯೇ ಮನ್ನಣೆ ನೀಡುತ್ತದೆ. ನೀವು ಆಶಿಸುವ ಸಕಲಕ್ಕೂ ದ್ವಾರಗಳು ನಿಮಗೆ ತೆರೆಯಲ್ಪಡುತ್ತವೆ. ಈ ವರ್ತಮಾನ ನಿಮಗೆ ಪ್ರಿಯವಾಯಿತು ಎಂದು ನಾನು ಭಾವಿಸುತ್ತೇನೆ. ಇನ್ನಷ್ಟು ರೋಚಕ ವಿಷಯಗಳೊಂದಿಗೆ ಮತ್ತೆ ಸಂಧಿಸೋಣ. ಬಾಂಧವರೇ, ನೀವು ಈ ಮಾಹಿತಿಯನ್ನು ಇಷ್ಟಪಟ್ಟರೆ ಅದನ್ನು ಲೈಕ್ ಮಾಡಿ. ಇಂತಹ ಹೆಚ್ಚಿನ ಆಧ್ಯಾತ್ಮಿಕ ಮತ್ತು ರಾಶಿಚಕ್ರ ಫಲಗಳಿಗಾಗಿ ನಮ್ಮ ವೇದಿಕೆಗೆ ಈಗಲೇ ಚಂದಾದಾರರಾಗಿ ಅದರ ಪಕ್ಕದಲ್ಲಿರುವ ಸೂಚನಾ ಚಿಹ್ನೆಯನ್ನು ಒತ್ತಲು ಮರೆಯಬೇಡಿ.